ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕೆ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಸಿಂಪಲ್ ಆಗಿರುವಂತ ಗುಳ್ಳ ಪದಾರ್ಥ ಹೇಳ್ತಾ ಇದ್ದೀನಿ. ಗುಳ್ಳ ಪದಾರ್ಥ ಅಂದ್ರೆ ಬದನೆಕಾಯಿ ಪದಾರ್ಥ. ಅದು ಹೇಗೆ ಮಾಡೋದು ಅಂತ ಕೂಡ ಹೇಳ್ತೇನೆ. ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ರೆ ರೊಟ್ಟಿ, ಚಪಾತಿ ಮತ್ತೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ. ಜೊತೆಗೆ ಅನ್ನದೊಟ್ಟಿಗೆನೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿಯಾಗಿ ಮಾಡುವಂತ ಪದಾರ್ಥ. ಇದಕ್ಕೆ ನಾನು ಇಲ್ಲಿ ಶೇಂಗಾ ಪುಡಿನೂ ಹಚ್ಚಿಲ್ಲ, ಮತ್ತೆ ಗೂರೆಳ್ ಪುಡಿನೂ ಹಚ್ಚಿಲ್ಲ, ಏನು ಹಾಕಿಲ್ಲ ಫ್ರೆಂಡ್ಸ್. ಹಾಗೆ ಮಾಡಿದ್ದೇನೆ. ತುಂಬಾ ಟೇಸ್ಟಿಯಾಗಿರುವಂತ ಪದಾರ್ಥ. ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಈ ತರ ನಾವು ಮಾಡ್ಕೊಂಡು ಹೋಗ್ಲಿಕ್ಕಾಗತ್ತೆ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ನಾನು ಇಲ್ಲಿ ಏನ್ ಮಾಡಿದ್ದೇನೆ, ಇವತ್ತು ಬದನೆಕಾಯಿ ಪಲ್ಯ ಮಾಡಲಿಕ್ಕೆ ಇಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೇನೆಲ್ಲ. ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೇನೆ. ಸಾರಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಇದು ಎಣ್ಣೆ ಕಾಯಿಲಿ ಕೆಂಪು ಬದನೆಕಾಯಿದು ನಾನು ಪದಾರ್ಥ ಮಾಡ್ತಾ ಇದ್ದೀನಿ. ಇವತ್ತು ಕಟ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿ. ನೋಡಿ, ಎಣ್ಣೆ ಕಾದಿದೆ ಆಲ್ರೆಡಿ. ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪನೇ ನಾನು ಇಲ್ಲಿ ಸಾಸಿವೆ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ನೋಡಿ, ಇಷ್ಟು ಉದ್ದುದ್ದ ಹೆಚ್ಚಿ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನಾನು. ಇದು ಕೂಡ ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಎಷ್ಟು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇದು ಈರುಳ್ಳಿ. ರೊಟ್ಟಿ, ಚಪಾತಿಗೆ, ಅನ್ನಕ್ಕದು ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ನೋಡಿ, ಟೊಮೆಟೊ ಇಷ್ಟು ಎಣ್ಣೆಯಲ್ಲಿ ಫ್ರೈ ಆಯಿತು 2 ರಿಂದ 3 ನಿಮಿಷ. ಇದಕ್ಕೆ ಈರುಳ್ಳಿ ಫ್ರೈ ಆಯ್ತಲ್ಲ, 1 ಟೊಮೆಟೊ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು, ಮೆತ್ತಗಾಗಬೇಕು, ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬೇಗ ಫ್ರೈ ಆಗಬೇಕಂದ್ರೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು. ನಾನು ಮತ್ತೆ ಏನು ಸೇರಿಸಲ್ಲ, ಈಗಲೇ ಉಪ್ಪು ಸೇರಿಸ್ಬಿಟ್ಟಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ. ಈಗ ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡಿದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಷ್ಟೇ. ಟೊಮೆಟೊ ಆಗಲಿ ಮತ್ತು ಈರುಳ್ಳಿ ಆಗಲಿ ಮೆತ್ತಗಾಗುತ್ತೆ, ಚೆನ್ನಾಗಿರುತ್ತೆ ಅಂಥೇಳಿ. ನೋಡಿ, ಇಲ್ಲಿ ಈಗ ಎಲ್ಲ ಮೆತ್ತಗೆ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ. ನೋಡಿ, ಎಷ್ಟು ಮೆತ್ತಗೆ, ಕಲರ್ ಕೂಡ ಚೇಂಜ್ ಆಗಿದೆ ಫ್ರೆಂಡ್ಸ್. ನಾನು ಗುಳ್ಳ ನೋಡಿ ಇಷ್ಟು ದಪ್ಪ ಕಟ್ ಮಾಡಿ ಅಂದರೆ ತಣ್ಣೀರಿದು ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕಟ್ ಮಾಡಿ ಹೋಗಿದ್ರೆ ಎಷ್ಟು ಫ್ರೆಶ್ ಆಗಿರ್ತವೆ ಗುಳ್ಳ, ತುಂಬ ಚೆನ್ನಾಗಿರ್ತವೆ. ಈಗ ಈ ಥರ ನೀರೆಲ್ಲ ಬಸ್ಕೊಂಡು ನಾನು ಗುಳ್ಳ ಮಾತ್ರ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ನೋಡಿ, ಇದನ್ನೀಗ ನಾವು ಸ್ವಲ್ಪ 1-2 ರಿಂದ 3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಗುಳ್ಳನ ಫ್ರೈ ಮಾಡಬೇಕು. ಸ್ವಲ್ಪ 2 ರಿಂದ 3 ನಿಮಿಷ ಅಥವಾ 4 ನಿಮಿಷ ಆದರೂ ಫ್ರೈ ಮಾಡಬೇಕು, ಅಂದರೆ ಗುಳ್ಳ ಟೇಸ್ಟ್ ಸಖತ್ತಾಗಿ ಬರುತ್ತೆ ನಮಗೆ. ನೋಡಿ, ಈಗ ಗುಳ್ಳ ನಾನಿಲ್ಲಿ 3 ರಿಂದ 4 ನಿಮಿಷ ಚೆನ್ನಾಗಿ ನಾನು ಫ್ರೈ ಮಾಡಿದ್ದೇನೆ. ಇದಕ್ಕೆ ಈಗ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೇನೆ. ಚಿಲ್ಲಿ ಪೌಡರ್ ಅಂದರೆ ಇದು ಮಸಾಲೆ ಖಾರ, ಉತ್ತರ ಕರ್ನಾಟಕ ಸೈಡ್ ಹಾಕ್ತಾರೆ ನೋಡಿ, ಆ ಥರದ್ದು ನಾನು ಮಸಾಲೆ ಖಾರ ಮಾಡಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಮಸ್ತಾಗಿ ಬರುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿದ್ದೀನೆಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ಇದು ಕೂಡ ಫ್ರೈ ಆಯ್ತು. ನೋಡಿ, ಇದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಒಂದು ಚಿಕ್ಕ ಗ್ಲಾಸಿಂದ ಅಷ್ಟು ನೀರು ಹಾಕೋತೀನಿ. ನೋಡಿ, ಜಾಸ್ತಿ ಬೇಡ ನೀರು, ಸ್ವಲ್ಪ ಒಂದು 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ನೀರು ಸಾಕು ನಮಗೆ. ಜಾಸ್ತಿ ಇದು ಬೇಯಿಸಬಾರ್ದು, ತುಂಬ ಒಂದು 50% ಬೇಯಿದ್ರೆ ಸಾಕು ನಮಗೆ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊತೇನೆ. ಇದಕ್ಕೆ ನಾನು ಸಿಂಪಲ್ಲಾಗಿ ಮಾಡಿದ್ದೇನೆ. ಇಲ್ಲಿ ಶೇಂಗಾ ಪುಡಿ ಆಗಲಿ, ಗೂರೆಳ್ ಪುಡಿ ಆಗಲಿ ಯಾವುದನ್ನು ಹಚ್ತಾ ಇಲ್ಲ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಗುಳ್ಳ ಇದ್ದರೆ ಯಾವ ಥರ ನಾವು ಪದಾರ್ಥ ಮಾಡ್ಕೋಬೇಕು ಅನ್ನೋ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈಗ 1-2 ನಿಮಿಷ ಚೆನ್ನಾಗಿ ಕುದೀಲಿ. ನೋಡಿ, ಈಗ ಚೆನ್ನಾಗಿ ಇದು ರೆಡಿಯಾಗಿದೆ ಪದಾರ್ಥ. ಈಗ ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಡ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇಳಿಸಿದ್ರೆ ಆಯಿತು. ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈಸಿಯಾಗಿ ಗುಳ್ಳ ಅಥವಾ ಬದನೆಕಾಯಿ ಪದಾರ್ಥ, ಅಂದರೆ ದೊಡ್ಡ ದೊಡ್ಡ ಬದನೆಕಾಯಿ ಎಲ್ಲ ತಂದಿದ್ರೆ ಈ ಥರ ನಾವು ಕಟ್ ಮಾಡಿ ತಿನ್ಬೋದು. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ, ಹಾಗೆ ನೋಡಬೇಡಿ. ಈಗ ನೋಡಿ, ಗುಳ್ಳ ಪದಾರ್ಥ ನಮ್ಮದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೇನೆ.
ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ಪದಾರ್ಥ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟಿದ್ದೀನಿ. ಗುಳ್ಳ ಪದಾರ್ಥ ಎಷ್ಟು ರುಚಿಯಾಗಿ ರೊಟ್ಟಿ ಚಪಾತಿಗೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ.